नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 78ನೇ ಶ್ಲೋಕ. ವಿಷ್ಣೋರ್ವಶೇ ತನ್ನ ಹೇಯಂ ದ್ವಯಂ ಚ ಜಾನನ್ ವಿದ್ವಾನ್ ಕುರುತೆ ಕಾರ್ಯಕರ್ಮ ತತ್ಪ್ರೇರಕಂ ವಿಷ್ಣುಮೇವಾಭಿಜಾನನ್ ಭವೇತ್ ಪ್ರಮಾಣತ್ರಿದಯಾನುಗಾಮಿ. ತದ್ವಯಂ ಅಂದರೆ ಎರಡನ್ನ ತಿಳಿಬೇಕು ಅಂತ. ಜೀವಸ್ಯ ಕರ್ತೃತ್ವಾದಿಕಂ, ಜೀವನಿಗೆ ಕರ್ತೃತ್ವ ಮುಂತಾದವುಗಳು ಇದೆ. ಜೀವ ಎಸ್ಕೇಪ್ ಆಗುವಂತೆ ಇಲ್ಲ, ತಾನು ಪ್ರಯತ್ನಪಟ್ಟು ಸ್ವವಿಹಿತ ವರ್ಣಾಶ್ರಮ ವಿಹಿತವಾದ ಧರ್ಮಾಚರಣೆಯನ್ನು ಮಾಡಬೇಕು. ಎರಡನೆಯದು ತಸ್ಯ ಈಶ್ವರ ಅಧೀನತ್ವಂ, ಆ ಜೀವನಾದವ ಪರಮಾತ್ಮನ ಅಧೀನದಲ್ಲೇ ಇದ್ದಾನೆ. ಇದೆರಡನ್ನು ಕೂಡ ನಾವು ಅವಶ್ಯ ತಿಳಿದು ಮಾಡಬೇಕು. ನ ಹೇಯಂ ನ ತ್ಯಾಜ್ಯಂ, ಹಾಗೆ ಅಂತ ಜಾನನ್ ತಿಳಿಯುತ್ತಾ, ಮಮ ಕರ್ತೃತ್ವಂ ಈಶ್ವರಾಧೀನಂ ವರ್ತತೆ ಇತಿ ವಿದ್ವಾನ್ ಜ್ಞಾನಿ ಕಾರ್ಯಂ ಕರ್ಮ ವಿಹಿತಂ ಕರ್ಮ ಕುರುತೆ. ಈ ರೀತಿಯಾಗಿ ತಿಳಿದು, ಅಂದರೆ ನಾನು ಪ್ರಯತ್ನಪಟ್ಟು, ನನಗೆ ಕರ್ತೃತ್ವ ಇದೆ, ಪ್ರಯತ್ನಪಟ್ಟು ನಾನು ವಿಹಿತ ಕರ್ಮಗಳನ್ನು ಮಾಡಬೇಕು, ನಿಷಿದ್ಧ ಕರ್ಮಗಳನ್ನು ತ್ಯಾಗ ಮಾಡಬೇಕು, ನಾನು ಈಶ್ವರನ ಅಧೀನದಲ್ಲಿ ಇವುಗಳನ್ನೆಲ್ಲ ಮಾಡ್ತೇನೆ ಅಂತ, ನನ್ನ ಕರ್ತೃತ್ವವು ಕೂಡ ಈಶ್ವರ ಅಧೀನದಲ್ಲಿ ಇದೆ ಅಂತ ವಿದ್ವಾನ್ ಜ್ಞಾನಿಯಾದವ ತಿಳಿಯುತ್ತಾನೆ. ತಿಳಿದು ಕಾರ್ಯಂ ಕರ್ಮ ಅಂದರೆ ವಿಹಿತ ಕರ್ಮವನ್ನೇ ಅವನು ಮಾಡ್ತಾ ಇದ್ದಾನೆ. ವಿಹಿತ ಕರ್ಮವನ್ನು ಮಾಡ್ತಾನೆ, ನಿಷಿದ್ಧ ಕರ್ಮವನ್ನು ಬಿಡ್ತಾನೆ. ಏವಂ ಜೀವಗತ ಕರ್ತೃತ್ವಾದಿಕಂ ಈಶ್ವರಾಧೀನಂ ಇತಿ ಯಹ ಜಾನನ್ ಸಹ ಏವ ಪ್ರಮಾಣ ತ್ರಿದಯಾನುಗಾಮಿ ಭವತಿ. ಯಾರು ಜೀವನಲ್ಲಿ ಕರ್ತೃತ್ವ ಇದೆ ಮತ್ತು ತಾನು ಈಶ್ವರನ ಅಧೀನದಲ್ಲಿ ಇದ್ದೀನಿ ಅಂತ ತಿಳಿದು ವಿಹಿತ ಕರ್ಮಗಳನ್ನು ಮಾಡ್ತಾರೋ ಅವರು ಪ್ರಮಾಣ ತ್ರಿತಯ ಅನುಗಾಮಿ, 3 ಪ್ರಮಾಣಗಳನ್ನು ಕೂಡ ಅನುಸರಿಸಿ ಮಾಡತಕ್ಕವರು, 3 ಪ್ರಮಾಣಗಳನ್ನು ಕೂಡ ಸರಿಯಾಗಿ ಅರಿತು ಆಚರಣೆ ಮಾಡತಕ್ಕವರು ಅಂತ ಆಗುತ್ತದೆ ಅಂತ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ನಾನ್ಯಃ ಇತ್ಯಾಹ ಯಹ ತತ್ ಪ್ರೇರಕಂ ಜೀವಕರ್ತೃತ್ವ ಪ್ರೇರಕಂ ವಿಷ್ಣುಮೇವ ಅಭಿಜಾನನ್ ಕಾರ್ಯಕರ್ಮ ಕುರುತೆ ಸಹ ಪ್ರಮಾಣ ತ್ರಿದಯ ಅನುಗಾಮಿ ಪ್ರತ್ಯಕ್ಷಾದಿ ಸಿದ್ಧಾಂತ ಅಂಗೀಕಾರವಾನ್ ಭವೇತ್ ಇತ್ಯರ್ಥ. ಈ ರೀತಿಯಾಗಿ ತನ್ನಲ್ಲಿ ಕರ್ತೃತ್ವ ಇದೆ, ನನಗೆ ಪರಮಾತ್ಮ ಪ್ರೇರಕನಾಗಿದ್ದಾನೆ, ಇದನ್ನು ತಿಳಿದು ಯಾರು ವಿಹಿತ ಕರ್ಮಗಳನ್ನು ಮಾಡ್ತಾರೋ ಅವರು 3 ಪ್ರಮಾಣಗಳನ್ನು ಕೂಡ ಸರಿಯಾಗಿ ಅರಿತು ಆಚರಣೆ ಮಾಡತಕ್ಕವರು ಅಂತ ಆಗುತ್ತಾರೆ ಅಂತ ಒಟ್ಟು ಅಭಿಪ್ರಾಯ. ಅದೇನದು ಪ್ರಮಾಣ ತ್ರಿತೆಯ ಅನುಗಾಮಿ ಅಂದ್ರೆ ಏನು, ಅದರ ವಿವರವನ್ನ ಹೇಳ್ತಾ ಇದ್ದಾರೆ. ನೋಡಿ, ಮಧುಸೂದನೀಯ ಅಂತ ಒಂದು ಟಿಪ್ಪಣಿಯಲ್ಲಿ ಕೊಡ್ತಾ ಇದ್ದಾರೆ. ತತ್ಪ್ರೇರಕಂ, ತತ್ಪ್ರೇರಕಂ ಅಂದ್ರೆ ತಸ್ಯ ಕರ್ಮಕರ್ತು ಜೀವಸ್ಯ ಪ್ರೇರಕಂ, ಜೀವನ ಕರ್ಮವನ್ನು ಮಾಡತಕ್ಕ ಜೀವನ ಪ್ರೇರಕನಾಗಿ ಅಂತ. ತಥಾಚ ಜೀವ ಮಾತ್ರ ಕರ್ತೃತ್ವಂ ಸ್ವೀಕರೋತಿ ಚೇತ್, ಜೀವ ಮಾತ್ರ ಕರ್ತೃತ್ವನಾಗಿದ್ದಾನೆ, ಹಾಗೆ ಅಂತ ಇದ್ರೆ ಈಶ್ವರನ ಪಕ್ಷದಲ್ಲಿ ಈಶ್ವರ ಸ್ವತಂತ್ರ ಕರ್ತೃವಾಗಿದ್ದಾನೆ ಅಂತ ತಿಳಿಸಿಕೊಡುವ ಪ್ರತ್ಯಕ್ಷ ಅನುಮಾನ ಆಗಮಗಳು ಅವುಗಳನ್ನು ಅನುಸರಿಸಿದಂತೆ ಆಗೋದಿಲ್ಲ. ಅದರಿಂದ ಕೇವಲ ಜೀವ ಮಾತ್ರ ಮಾಡ್ತಾನೆ ಹಾಗೆಂದ್ರೆ ಒಪ್ಪಿಕೊಂಡ ಪಕ್ಷದಲ್ಲಿ, ಈಶ್ವರನ ಪ್ರೇರಕತ್ವವನ್ನು ಒಪ್ಪದೇ ಇದ್ದ ಪಕ್ಷದಲ್ಲಿ ಅದನ್ನು ತಿಳಿಸಿಕೊಡುವ, ಈಶ್ವರ ಪ್ರೇರಕನಾಗಿದ್ದಾನೆ ಅಂತ ತಿಳಿಸಿಕೊಡುವ ಪ್ರತ್ಯಕ್ಷ ಅನುಮಾನ ಆಗಮಗಳ
ವಿರೋಧ ಬರುತ್ತದೆ. ಅವನು ಆ ಪ್ರಮಾಣಗಳನ್ನ ಅನುಸರಿಸಿದಂತೆ ಆಗೋದಿಲ್ಲ. ಇದು ಒಂದು. ಇನ್ನೊಂದು ಆಸ್ಪೆಕ್ಟು, ಯದಿ ಚ ಈಶ್ವರ ಮಾತ್ರ ಕರ್ತೃತ್ವಂ ಸ್ವೀಕರೋತಿ. ಒಂದು ವೇಳೆ ಜೀವ ಒಂದು ವ್ಯಕ್ತಿಯಾದವ ಪರಮಾತ್ಮ ಮಾತ್ರ ಕರ್ತೃವಾಗಿದ್ದಾನೆ, ಜೀವ ಕರ್ತೃತ್ವವನ್ನು ಒಪ್ಪದೇ ಇದ್ದ ಪಕ್ಷದಲ್ಲಿ ಜೀವಕರ್ತೃತ್ವವನ್ನು ತಿಳಿಸಿಕೊಡುವ ಪ್ರಮಾಣ ತ್ರಿದಯ ಪ್ರತ್ಯಕ್ಷ ಅನುಮಾನ ಆಗಮಗಳ ವಿರೋಧ ಬರುತ್ತದೆ. ಅದರಿಂದ ಎರಡನ್ನು ಕೂಡ ಒಪ್ಪಿಕೊಂಡ್ರೆ ಮಾತ್ರ ಪ್ರತ್ಯಕ್ಷ ಅನುಮಾನ ಆಗಮಗಳನ್ನು ಅನುಸರಿಸಿದಂತೆ ಆಗುತ್ತದೆ ಅಂತ ಒಟ್ಟು ವಿಚಾರ. ನೋಡಿ, ಅದನ್ನು ಕೊಡ್ತಾ ಇದ್ದಾರೆ. ಜೀವ ಪ್ರೇರಕನಾಗಿ ಜೀವನಿಗೆ ಕರ್ತೃತ್ವ ಇದೆ ಎಂಬ ಅದಕ್ಕೆ ಪ್ರತ್ಯಕ್ಷ ಅನುಮಾನ ಆಗಮ ಮೂರೂ ಕೂಡ ಪ್ರಮಾಣವಾಗಿದೆ ಅಂತ ಹಿಂದೆ ಬಂದ ವಿಚಾರ. ಪ್ರತ್ಯಕ್ಷ ಎಂಬುದು ನಾನು ಊಟ ಮಾಡ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಮ್ಮ ಅನುಭವ ಸಿದ್ಧ ಇದು. ಅದರಿಂದ ಸಾಕ್ಷಿ ಪ್ರತ್ಯಕ್ಷದಿಂದ ತಿಳಿದುಕೊಳ್ಳತಕ್ಕದ್ದು. ಅದರಿಂದ ಜೀವನಿಗೆ ಕರ್ತೃತ್ವ ಇದೆ ಎಂಬುದು ಪ್ರತ್ಯಕ್ಷದಿಂದ ಸಿದ್ಧ ಆಯಿತು. ಇನ್ನು ಅನುಮಾನ, ವಿಧಿ ನಿಷೇಧ, ವೇದಗಳು ವಿಧಿ ನಿಷೇಧವನ್ನ ಹೇಳ್ತಾ ಇದೆ, ಅದನ್ನ ಅರಿತು ಅನುಸರಿಸತಕ್ಕ ಒಂದು ವ್ಯಕ್ತಿ ಇರಬೇಕು. ಅದು ಜೀವನೇ ಆಗಿರಬೇಕು, ಜಡ ಆಗೋದಿಲ್ಲ ಮತ್ತು ಈಶ್ವರನು ಆಗೋದಿಲ್ಲ. ಅದರಿಂದ ಜೀವನಿಗೆ ಕರ್ತೃತ್ವ ಇದೆ ಅಂತ ಅನುಮಾನದಿಂದಲೂ ತಿಳಿಯಬಹುದು. ಇನ್ನು ಭಗವದ್ಗೀತಾ ಇತ್ಯಾದಿ ವಾಕ್ಯಗಳಲ್ಲಿ ವೇದಗಳು ಅಹರಹ ಸಂಧ್ಯಾಮುಪಾಸೀತ ಹಾಗೆ ಅಂತ ವೇದಗಳು ಕೂಡ ನಮಗೆ ಕರ್ತೃತ್ವವನ್ನ ತಿಳಿಸಿಕೊಡ್ತಾ ಇದೆ, ಕೆಲಸವನ್ನ ಮಾಡು ಅಂತ ತಿಳಿಸಿಕೊಡ್ತಾ ಇದೆ. ಅದರಿಂದ ಆಗಮದ ಒಂದು ಪ್ರಮಾಣಗಳು ಕೂಡ ಅದಕ್ಕೆ ಇದೆ ಹಾಗೆ ಅಂತ. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಗುಂ ಸಮಾಹ ಅಂತ ಈ ರೀತಿಯಾಗಿ ಅನೇಕ ಆಗಮಗಳು ಕೂಡ ಜೀವನಿಗೆ ಕರ್ತೃತ್ವವನ್ನ ತಿಳಿಸಿಕೊಡ್ತಾ ಇದೆ. ಅದರಿಂದ ಜೀವನ ಕರ್ತೃತ್ವ ಅಲ್ಲ ಅಂತ ನಾವು ಒಪ್ಪಿದ ಪಕ್ಷದಲ್ಲಿ ಇದರ ವಿರೋಧ ಬರುತ್ತದೆ. ಅದೇ ರೀತಿಯಾಗಿ ಪರಮಾತ್ಮ ತಾನು ಮಾಡೋದಿಲ್ಲ, ಪರಮಾತ್ಮ ಸ್ವತಂತ್ರನಲ್ಲ ಅಂತ ಹೇಳುವ ಪಕ್ಷದಲ್ಲಿ ಮತ್ತು ಪ್ರತ್ಯಕ್ಷ ಅನುಮಾನ ಆಗಮಗಳ ವಿರೋಧ ಬರುತ್ತದೆ. ಪ್ರತ್ಯಕ್ಷ ಅಂದರೆ ಯಾವುದು? ಪರಮಾತ್ಮ ಮಾಡ್ತಾನೆ ಎಂಬುದನ್ನ ಸಾಮಾನ್ಯ ಜನರು ತಿಳಿಯೋದಿಲ್ಲ, ಆದರೆ ಪರಮಾತ್ಮ ಎಲ್ಲವನ್ನೂ ಮಾಡ್ತಾನೆ ಎಂಬುದು ಜ್ಞಾನಿಗಳ ಪ್ರತ್ಯಕ್ಷಕ್ಕೆ ಗೋಚರವಾಗ್ತದೆ ಅಂತ. ಉದಾಹರಣೆಗೆ ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ, ಅರ್ಜುನನಿಗೆ ಪರಮಾತ್ಮ ವಿಶ್ವರೂಪ ದರ್ಶನವನ್ನು ತೋರಿಸಿದಾಗ ಎಲ್ಲಾ ಕೆಲಸವನ್ನು ಪರಮಾತ್ಮನೇ ಮಾಡಿದ ಎಂಬುದು ಒಂದು ದಿವ್ಯ ಚಕ್ಷುಸಿನಿಂದ ಕಾಣ್ತಾನೆ. ಪ್ರತ್ಯಕ್ಷವಾಗಿ ಪರಮಾತ್ಮನ ಸರ್ವಕರ್ತೃತ್ವವನ್ನ ಚಿಂತನೆ ಮಾಡಿದವ ಅರ್ಜುನ ಅಂತ ಹೇಳ್ಬೋದು. ಇನ್ನು ಅನುಮಾನಗಳು ಕೂಡ ಅದೇ ರೀತಿಯಾಗಿ ಇದೆ. ವಿಮತಂ ಕರ್ತೃತ್ವಂ ಈಶ್ವರಾಧೀನಂ ಕಾರ್ಯತ್ವಾತ್ ಅಂಕುರವತ್ ಅಂತ ನಾವು ಹಿಂದೆ ನೋಡಿದ್ದೀವಿ. ಹೇಗೆ ಒಂದು ಅಂಕುರ, ಅದು ಬೀಜ ಬಿತ್ತಿದ್ರೆ ಅಂಕುರ ಆಗ್ಬೋದು, ಆಗದೇನೂ ಇರಬಹುದು. ಅದರಿಂದ ನಮ್ಮ ಅಧೀನದಲ್ಲಿ ಇಲ್ಲ. ಅದರಿಂದ ಈಶ್ವರನ ಅಧೀನವನ್ನು ನಾವು ಒಪ್ಪಲೇಬೇಕು. ನಮ್ಮ ಅಧೀನದಲ್ಲಿ ಇದ್ದಿದ್ರೆ 4 ಬೀಜ ಬಿದ್ದಿರ್ತೀವಿ, 4 ಬೀಜದಲ್ಲಿ 3 ಚೆನ್ನಾಗಿ ಬೆಳೀತದೆ, 1 ಬೆಳೆಯೋದಿಲ್ಲ. ಯಾಕೆ? ಅಲ್ಲಿ ಈಶ್ವರಾಧೀನವನ್ನು ನಾವು ಒಪ್ಪಲೇಬೇಕು. ಯದ್ಯಪಿ ಒಂದೇ ತರ ಬೀಜ ಆದರೂ 2 ಬೆಳೀತದೆ, 2 ಬೆಳೆಯೋದಿಲ್ಲ. ಫಾರ್ ಎಕ್ಸಾಂಪಲ್, ಅಲ್ಲಿ ಈಶ್ವರ ಅಧೀನವನ್ನು ನಾವು ಅನುಮಾನದಿಂದ ನಾವು ತಿಳಿಯಬಹುದು ಹಾಗೆ. ಇನ್ನು ಆಗಮಗಳು ಕೂಡ, ವೇದಗಳು ಕೂಡ ತಿಳಿಸಿಕೊಡ್ತಾ ಇದೆ. ತದಧೀನಂ ಸ್ವತಂತ್ರತ್ವಂ ಇತಿ ಆಗಮಗಳು. ಈ ರೀತಿಯಾಗಿ ಆಗಮಗಳು ಕೂಡ ತಿಳಿಸಿಕೊಡ್ತಾ ಇದೆ. ಅದರಿಂದ ಜೀವಕರ್ತೃತ್ವವನ್ನು ಒಪ್ಪಬೇಕು ಮತ್ತು ಪರಮಾತ್ಮನ ಅಧೀನದಲ್ಲಿ ಎಲ್ಲವೂ ಇದೆ ಎಂಬುದನ್ನು ಕೂಡ ನಾವು ಒಪ್ಪಬೇಕು. ಹಾಗಿದ್ರೆ ಮಾತ್ರ 3 ಪ್ರಮಾಣಗಳನ್ನು ಕೂಡ ಒಪ್ಪಿದಂತೆ, ಅದನ್ನು ಅರಿತು ಆಚರಣೆ ಮಾಡಿದಂತೆ ಆಗುತ್ತದೆ. ಜ್ಞಾನಿಗಳು ಈ ರೀತಿಯಾಗಿ ಮಾಡ್ತಾರೆ ಯುಧಿಷ್ಠಿರ ಹಾಗೆ ಅಂತ ಯುಧಿಷ್ಠಿರನಿಗೆ ಉಪದೇಶ ಮಾಡುವ ಪ್ರಸಂಗ ಇದೆ. ಮುಂದಿನ ವಿಚಾರ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮದ್ ಮಹಾಂತರ್ಗತ ಶ್ರೀಕೃಷ್ಣ ಆತ್ಮಸ್ತು.